ರಘು ದೊಡ್ಡೇರಿ ಅವರೇ, ಚುನಾವಣಾ ಪ್ರಣಾಳಿಕೆಯಲ್ಲೇನೆ ನಾವು ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ, ಚುನಾವಣೆ ನಂತರದಲ್ಲಿ ನಾವು RSS ಚಟುವಟಿಕೆಗಳನ್ನು ನಿರ್ಬಂಧಿಸ್ತೀವಿ, ಇಂಥ ಧೋರಣೆ ಇರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದು ಹಿಂದೂ ಮುಖಂಡರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ತರ್ತಾ ಇರೋದು ಅಂತೇಳಿ ಅನುಮಾನ ಯಾಕೆ ವ್ಯಕ್ತಪಡಿಸಬಾರ್ದು ಅಂತ ಹೇಳಿ. ಸ್ಮಿತಾ, ಮೊದಲನೇದಾಗಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಹಾಗೆ ಬಿಜೆಪಿ ನಾಯಕರುಗಳು ಮಾತಾಡೋ ರೀತಿ ನೋಡಿದ್ರೆ ಮಾತಾಡಿದ್ರು ಸಂವಿಧಾನ ಅಂತ ಹೇಳ್ತಾರೆ. ಸಂವಿಧಾನದ ಅಡಿಯಲ್ಲಿ CT ರವಿ ಅವರು ಒಂದು ಹೆಣ್ಣು ಮಗಳಿಗೆ ಮಾತಾಡಿದ್ರ? ಒಬ್ರು ಸಚಿವರಿಗೆ, ಅದು ವಿಧಾನಸಭೆಯಲ್ಲಿ ಮಾತಾಡಿದ್ದು ಸಂವಿಧಾನದ ಅಡಿಯಲ್ಲಿ ಬರುತ್ತಾ? ಅದು ಸಂವಿಧಾನ, ಅದು ಬಿಜೆಪಿಯ ಸಂಸ್ಕೃತಿನ? ಮೊದಲನೇದು. ಇಲ್ಲೊಬ್ರು ಸಚಿವರಿದ್ರು, ಮಾಜಿ ಸಚಿವರು ಮುನಿರತ್ನ ಅಂತೇಳಿ, ಒಂದು ಎರಡು ಸಮುದಾಯಗಳನ್ನ ELC ಮಾತಾಡ್ತಾರೆ, ಅದು ಪಬ್ಲಿಕ್ ಅಲ್ಲಿ, ಅದು ಸಂವಿಧಾನ ಅಡಿಯಲ್ಲಿ ಬರ್ತದ? ಅದೇ ರೀತಿ ಈಗ ಇವರು ಯತ್ನಾಳ್ ಅವರು ಕೆಲವರು ತಲೆ ಕಡಿತೀನಿ ಅಂತ ಹೇಳ್ತಾರೆ, ನಾಲ್ಗೆ ಕಟ್ ಮಾಡಿ ಅಂತ ಹೇಳ್ತಾರೆ. ಈಗ ನೀವು ಇದು ನಮ್ಮ ಹರೀಶ್ ಪೂಂಜಾ ಅವರು ಓಕೆ, ಬೇರೆ ಧರ್ಮ CT ರವಿ ಅವರು ಈ ಅಬಿಚುಯಲ್ ಅಫೆಂಡರ್ಸ್ ಏನಿದ್ದಾರೆ, ಈಗ MLC ರವಿಕುಮಾರ್ ಅವರು ಮಾತಾಡ್ತಾರೆ 2025 ಮತ್ತೆ 2020 ಒಂದು DC ಅವರನ್ನ, ಈ ರಾಜ್ಯದ ಒಂದು ಜಿಲ್ಲಾಧಿಕಾರಿಯನ್ನ ಒಂದು ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅಂದ್ರೆ ಅದು ಸಂವಿಧಾನದ ಅಡಿಯಲ್ಲಿ ಬರ್ತದ? ಅಥವಾ ಅವ್ರು ತೆಗೆದುಕೊಂಡಿರೋದ್ರಲ್ಲಿ ಬರ್ತದ? ಅದೇ ಇನ್ನೊಂದು ಮಾತಾಡ್ತಾರೆ, ಅದೇ ರವಿಕುಮಾರ್ ಅವರು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡ್ತಾರೆ, ಅದು ಸಂವಿಧಾನ ಕೆಳಗಡೆ ಬರ್ತದ? ನಾನು ಹೇಳೋದೇನು ಅಂತಂದ್ರೆ ಬಿಜೆಪಿ ಅವ್ರ ಬಾಯಲ್ಲಿ ಕೇವಲ ಬೂಟಾಟಿಕೆ ಮಾತುಗಳಷ್ಟೇ ಬರೋದು. ನಾವು ಇವತ್ತು ಆ ಕಾನೂನು ಹಾಕ್ತಾ ಇರ್ತಾ ಇದ್ದೀವಿ. ಇವತ್ತು ಮಂಗಳೂರನ್ನ, ಕರಾವಳಿಯನ್ನ ರಕ್ತದೋಕಳಿ ಮಾಡಿದ್ಯಾರು? ಇವಾಗ ನಾವು ಅಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ರಿಂದ ಮಂಗಳೂರಲ್ಲಿ ಗಲಾಟೆಗಳು ಯಾವ್ದನ್ನ ಆಗಿದ್ಯಾ? ಯಾಕೆ ಮೊದಲಾಗ್ತಾ ಇತ್ತು, ಈಗ ಆಗ್ತಾ ಇಲ್ಲ? ಇದೇ ಸಂವಿಧಾನಕ್ಕೆ ಇರ್ತಕ್ಕಂಥ ಶಕ್ತಿ. ನಾವು CT ರವಿ ಅವರ ನೀವು CT ರವಿ ಅವರ ವಿಚಾರ ಪ್ರಸ್ತಾಪ ಮಾಡಿದ್ರಿ, MLC ರವಿಕುಮಾರ್ ಅವರ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಇಬ್ಬರಿಗೂ ಕೂಡ ಕಾನೂನಲ್ಲಿ ಆಲ್ರೆಡಿ ಇರುವ ಪ್ರಾವಿಷನ್ ಅಲ್ಲಿ ಶಿಕ್ಷೆ ಒಳಪಡಿಸ್ಲಿಕ್ಕೆ ಅವಕಾಶ ಇತ್ತು, ವಿಶೇಷವಾಗಿ ತರುವ ಅವಶ್ಯಕತೆ ಯಾಕೆ ಅನ್ನೋದಕ್ಕೆ ನಾನು ಕೇಳಿದ ಪ್ರಶ್ನೆ ಕೇಳಿಸ್ಕೊಂಬಿಡಿ. ನಾನು ಕೇಳಿದ ಪ್ರಶ್ನೆ VHP ಬಜರಂಗ ದಳ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್, ಪ್ರಶ್ನೆ ಕೇಳಿಸ್ಕೊಳ್ಳಿ ರಘು ದೊಡ್ಡೇರಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಬಜರಂಗ ದಳ VHP RSS ಅನ್ನ ನಿರ್ಬಂಧ ಮಾಡಬೇಕು ಅನ್ನೋ ಮನಸ್ಥಿತಿ ಇರುವ ಕಾಂಗ್ರೆಸ್ ಪಕ್ಷದ ಮುಂದುವರೆದ ಹೆಜ್ಜೆ ಇದು ಅಲ್ಲ ಅನ್ನೋದಕ್ಕೆ ಕಾರಣ ಹೇಳಿ. ಅಲ್ಲ ನೋಡಿ, ನಾವು ಯಾವುದೇ ಒಂದು ನಾವು ಕಾನೂನು ತಂದಿರ್ತಕ್ಕಂಥದ್ದು ಯಾವುದೇ ಧರ್ಮ, ಭಾಷೆ, ಜಾತಿಗೆ ತಂದಿರತಕ್ಕಂಥದ್ದಲ್ಲ. ಈ ಕಾನೂನು 7 ಕೋಟಿ ಕನ್ನಡಿಗರಿಗೆ ಸೇರ್ತಕ್ಕಂಥದ್ದು. 7 ಕೋಟಿ ಕನ್ನಡಿಗರಲ್ಲಿ ಯಾರೇ ತಪ್ಪು ಮಾಡ್ತಾ ಇದ್ರು, ಯಾರೇ ದ್ವೇಷ ಭಾಷಣ ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತೆಗೆದುಕೊಳ್ತೇವೆ. ಅದು ಯಾವುದೇ ಧರ್ಮ ಆಗ್ಲಿ, ಯಾವುದೇ ಭಾಷೆ ಆಗ್ಲಿ, ಯಾವುದೇ ಜಾತಿ ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ. ಬಟ್ ಕಾನೂನು ತರ್ತಕ್ಕಂಥದ್ದು ಏನು ಅಂತಂದ್ರೆ ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ನಾಡನ್ನಾಗಿ ಮಾಡೋದಕ್ಕೆ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ತಂದಿರ್ತಕ್ಕಂಥದ್ದು. ನಾವು ಕೇಳ್ತಾ ಇದ್ದೀವಿ, ಚಾಲೆಂಜ್ ಮಾಡ್ತೇವೆ. ನಾವು ಸಂವಿಧಾನದ ಅಡಿಯಲ್ಲಿ ಕಾನೂನು ತಂದಿದ್ದೇವೆ, ನಿಮಗೆ ತಾಕತ್ತಿದ್ರೆ ದ್ವೇಷ ಭಾಷಣ ಮಾಡಿ ಒಂದು ಒಳಗಡೆ ಆಗ್ತೀವಿ ಅಂತ ಹೇಳ್ತಾರೆ. ಸರಿ, ಫಾರೂಕ್ ಅವರೇ ಬಂದೆ. ಭವ್ಯ ಅವರೇ, ಫಾರೂಕ್ ಅವರೇ, ಈಗಷ್ಟೇ ರಘು ದೊಡ್ಡೇರಿ ಅವರು ಹೇಳಿದ್ರು ನಾವು ಎಲ್ಲ ಧರ್ಮಕ್ಕೂ ಅನ್ವಯವಾಗುವಂತೆ, ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯವಾಗುವಂತೆ ಕಾನೂನು ತರ್ತಿದ್ದಾರೆ ಅಂತ. ಈಗ ಅನೇಕ ಮುಸಲ್ಮಾನ್ ಮುಖಂಡರು ಈ ಕಾನೂನನ್ನು ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ. ಬಟ್ ರಘು ದೊಡ್ಡೇರಿಯವರೇ ಹೇಳ್ದಾಗೆ ನಾಳೆ ದಿನ ಯಾರಾದರೂ 15 ನಿಮಿಷ ಪೊಲೀಸರನ್ನ ತೆಗೆದಾಕಿ ನಾವು ಏನು ಮಾಡ್ತೀವಿ ಅಂತ ಮಾತನಾಡಿದ್ರೆ ಅವ್ರಿಗೂ ಅನ್ವಯ ಆಗುತ್ತೆ. ಯಾರಾದರೂ ನಾಳೆ ದಿನ ಗಜ್ವಾಯೆ ಹಿಂದಂದ್ರೆ, ಪೂರ್ತಿ ಕೇಳಿಸ್ಕೊಳ್ಳಿ, ನಾಳೆ ದಿನ ಯಾರಾದರೂ ಗಜ್ವಾಯೆ ಹಿಂದಂದ್ರೆ ಅವ್ರ ಮೇಲೂ ಅನ್ವಯ ಆಗುತ್ತೆ. ನಾಳೆ ದಿನ ಯಾರಾದರೂ ಸರ್ಕನ್ ಸೆ ಜುದಾ ಅಂದ್ರೆ ಅವ್ರಿಗೂ ಅನ್ವಯ ಆಗುತ್ತೆ. ಉತ್ತರ ಕೊಡಿ ಫಾರೂಕ್ ಅವರು. ಕಾನೂನು ಯಾವತ್ತು ಎಲ್ಲಾರ್ಗೂ ಒಂದೇ. ಯಾಕಂದ್ರೆ ಇಲ್ಲಿ ಜಾತಿ ಧರ್ಮ ಭೇದ ಭಾವ, ದಯವಿಟ್ಟು ಜಾತಿ ಭೇದ ಭಾವ ಧರ್ಮ ಅಂತ ಯಾವುದು ಬರಲ್ಲ. ಯಾಕಂದ್ರೆ ಕಾನೂನು ಮಾಡೋದೇ ಎಲ್ಲಾರ್ಗೋಸ್ಕರ, ಎಲ್ಲಾರ ಸೇಫ್ಟಿಗೋಸ್ಕರ ಮಾಡೋದು. ನಾನು ಸಿಂಪಲ್ ಆಗಿ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಮೇಡಮ್. ನಾವೆಲ್ಲರೂ ಒಪ್ಪಂದದಿಂದ ಒಪ್ಕೊಂಡಾದ್ಮೇಲೆ BJP ಅವ್ರಿಗೆ ಮತ್ತೆ ಹಿಂದೂ ಮುಖಂಡರಿಗೆ ಮಾತ್ರ ಯಾಕೆ ಈ ಮುಳ್ಳು ಚುಚ್ಚುತ್ತಾ ಇದೆ? ಒಂದು ಸಿಂಪಲ್, ಒಂದು ನಿಮಿಷ ಸ್ವಾಮಿ, ನಿಮಗೆ ಮೈಕ್ ಕೊಟ್ಟಾಗ ನೀವು ಮಾತಾಡಿ. ನಾನು ಹೇಳೋದು, ಪ್ರತಿಯೊಬ್ರು ಸ್ವಾಗತ ಮಾಡುವಾಗ ಈ ಹಿಂದೂ ಮುಖಂಡರಿಗೆ ಮತ್ತೆ BJP ಅವ್ರಿಗೆ ಮಾತ್ರ ಯಾಕೆ ಮುಳ್ಚುಸ್ತಾ ಇದೆ? ಸಿಂಪಲ್ ಮಾತು. ಯಾಕಂದ್ರೆ ನಾನು ಹೇಳ್ತಾ ಇರೋದು, ದ್ವೇಷ ಭಾಷಣಗಳು ಕೊಡ್ತಾ ಇರೋದು ಯಾರು? ಹಿಂದೂ ಮುಖಂಡರು ಅಂತ ಓಡಾಡ್ತಾ ಇರೋರು. ನಾನು ಹೇಳ್ತೀನಿ, ಹಿಂದೂ ಅಂದ್ರೆ ಅರ್ಥನೇ ಗೊತ್ತಿಲ್ಲ ಅಂತವ್ರು ಹಿಂದೂ ಮುಖಂಡರು. ಇವತ್ತು ನಿಮಗೆ ಗೊತ್ತಾ, ಹಿಂದೂ ಮುಖಂಡರ ಹೆಸರಲ್ಲಿ ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ, ಹಿಂದೂ ಮುಖಂಡರ ಹೆಸರಲ್ಲಿ ಹಣ ಮಾಡ್ತಾ ಇದ್ದಾರೆ. ಏನಂತ? ಒಂದ್ ನಿಮಿಷ ದಯವಿಟ್ಟು ಸುಮ್ಗಿರಿ, ನೀವು ಮಾತಾಡುವಾಗ ನಾನು ಮಾತಾಡಲ್ಲ. ಕಾನೂನ್ನ ಕೈಯಲ್ಲಿ ತಗೊಂಡವ್ರಿಗೆ ಎಲ್ಲರಿಗೂ ನೀವು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ. ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದು, ನೀವು ನಿಜವಾದ ನಾಗರಿಕರು ಹೇಳಿದ್ರೆ ಏನು ಮಾಡಬೇಕು? ಕಾನೂನು ಪರವಾಗಿ ಹೋಗಿ
ಪೊಲೀಸ್ ಇಲಾಖೆ ಇದೆ, ಅದಕ್ಕೆ ಅಂತ ಸಂಬಂಧಪಟ್ಟಂಗೆ ಬೇರೆ ಅಧಿಕಾರಿಗಳಿದೆ, ಅವ್ರಿಗೆ ಇಂಟಿಮೇಷನ್ ಕೊಡಿ, ಕೆಲಸ ಮಾಡಿ, ನೀಟಾಗಿ ನಿಂತ್ಕೊಂಡು ಕೆಲಸ ಮಾಡಿ. ಯಾರು ಬೇಡ ಅಂತಾರೆ? ನೀವು ಹೋಗ್ತಾ ಇರೋದು ಏನಕ್ಕೆ? ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದು, ಕಾನೂನು ನಾವು ಕೈಯಲ್ಲಿ ತಗೊಳಂಗಿದ್ರೆ ಮತ್ತೆ ಕಾನೂನು ಇರೋದು ಯಾಕೆ? ಕಾನೂನು ಇರೋದು ಯಾಕೆ? ನಾವ್ ಯಾಕೆ ತಗೊಳ್ಬೇಕು ಕೈಯಲ್ಲಿ ಅಂತ ಕೇಳ್ತಾ ಇರೋದು. ಇದೆಲ್ಲರಿಗೂ ಅನ್ವಯ ಆಗುತ್ತೆ, ಎಲ್ಲರಿಗೂ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋರ್ಗೆ, ಗಣಪತಿ ಮೆರವಣಿಗೆ ಪ್ರತಿಯೊಬ್ಬರಿಗೂ. ಸರ್, ಭವ್ಯ ಅವರೇ, ಅನುಮಾನ ಯಾಕೆ ಬರುತ್ತೆ ಅಂದರೆ, ವಿಕಾಸ್ ಪುತ್ತೂರ್ ತರದವರು ಭಾಷಣ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಒಂದು ನೋಟಿಸ್, ಇದೇ ರೀತಿ ಕಣ್ತಪ್ಪಿನಿಂದ ನೋಟಿಸು ಬೇರೆ ಸಮುದಾಯದವ್ರಿಗೆ ಹೋಗಲ್ಲ, ಬೇರೆ ಮುಖಂಡರಿಗೆ ಹೋಗಲ್ಲ. ಇದಿಷ್ಟೇ ಅನುಮಾನಕ್ಕೆ ಕಾರಣನಾ? ನಿಜವಾಗ್ಲೂ ಹಿಂದೂ ಮುಖಂಡರಿಗೆ ಈ ಕಾನೂನಿನ ಬಗ್ಗೆ ಭಯ ಇದೆ? ಭಯ ಅಂತ ಅಲ್ಲ, ವಾಸ್ತವ ಆ ಥರ ಇದೆ. ನಾನು ಮೊದಲನೇದಾಗಿ ಸಮಸ್ತ ನಾಗರಿಕರ ಪರವಾಗಿ ರಾಜ್ಯಪಾಲರಿಗೆ ಅಭಿನಂದನೆ ಹೇಳ್ತೇನೆ. ಯಾಕಂದರೆ ಇನ್ನು ಬಿಲ್ ಪಾಸ್ ಮಾಡಲಿಲ್ಲ. ಬಿಲ್ ಪಾಸ್ ಮಾಡುವ ಮೊದಲೇ ನಾವೇ ನಮ್ಮ ಹಿಂದೂ ಜನಜಾಗೃತಿ ಸಮಿತಿಯಿಂದನೇ ಮೈಸೂರಲ್ಲಿ ನಾವೊಂದು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಭೆ ಮಾಡಲಿಕ್ಕಿದ್ವಿ, ಧರ್ಮ ಸಭೆ ಅಂತ ಮಾಡಲಿಕ್ಕಿದ್ವಿ. ಅದಕ್ಕೂ ಮೊದಲು ನಮಗೆ ನೋಟಿಸ್ ಬಂದಿದೆ ಅಲ್ಲಿಂದ, ನೀವು ಸಭೆ ಮಾಡೋದಾದರೆ 10 ಈ ಇಂತಿಂಥ ಕಾಲಮು ಅಥವಾ ಇಂತಿಂಥವ್ರನ್ನ ಕರೆಸಬಾರ್ದು, ಈ ಎಲ್ಲ ವಿಷಯವನ್ನ ನೀವು ಅಲ್ಲಿ ಮಾತಾಡಬಾರ್ದು ಅಂತ. ಇನ್ನು ಕಾನೂನೇ ಬರಲಿಲ್ಲ. ಕಾನೂನು ಬರೋಕ್ಕೂ ಮುಂಚೆನೆ ನಮ್ಮ ಮೇಲೆ ಬರೀ ಅದು ಹಿಂದೂಗಳಿಗೆ ಮಾತ್ರ, ಹಿಂದೂ ಸಂಘಟನೆಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತಾ ಇದೆ. ಹಾಗಾಗಿ ಈ ಕಾನೂನು ಆಲ್ರೆಡಿ, ಈಗ ಹೇಳಿದ್ರು ಮೋಹನ್ ಅವರು, ಆಲ್ರೆಡಿ ರಾಷ್ಟ್ರೀಯ ಸ್ತರದಲ್ಲಿ ಒಂದು ಕಾನೂನಿದೆ. ಅದಲ್ಲದೆ ಇದೊಂದು ಯಾಕೆ ಬೇಕು? ಈ ಕಾನೂನು ತಂದು ಹಿಂದೂಗಳ ಅಥವಾ ಏನು ಅವರ ಸರ್ಕಾರ ಇರ್ಬೋದು, ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲ, ಆ ಅನ್ಯಾಯದ ವಿರುದ್ಧ ಮಾತಾಡುವವರು ವಾಯ್ಸ್ ರೈಸ್ ಮಾಡಂಗೇ ಇಲ್ಲ. ಎಷ್ಟು ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ನಾವು ಮಾತಾಡಂಗೇ ಇಲ್ಲ. ಈಗ ವಾಸ್ತವ ಸ್ಥಿತಿ ಬಾಂಗ್ಲಾದೇಶಿಗರನ್ನು ಹಿಡಿಕೊಟ್ರು, ಅವರನ್ನು ಇವತ್ತು ಜೈಲಿಗೆ ಕಟ್ಟಿದ್ದಾರೆ. ಹಾಕಿದೆ ಇವರಿಗೆ. ಜಸ್ಟ್ ಅವರು ಟ್ವೀಟ್ ಮಾಡಿದ್ರು. ಈ ಟ್ವೀಟ್, ಈ ಫೇಸ್ಬುಕ್ ಇಂದ ಬರೀ ಹಿಂದೂಗಳಿಗೆ ಮಾತ್ರ, ಹಿಂದೂ ಸಂಘಟನೆ ಲೀಡರ್ಗೆ ಮಾತ್ರ ಏನು ಅಪ್ಲಿಕೇಬಲ್ ಆಗತ್ತೆ ಅನ್ನಲಿಕ್ಕೆ ಒಂದು ಟ್ವೀಟ್ ಮಾಡಿದ್ರು. ಅವ್ರು ಜಸ್ಟ್ ಇದೇ ಮಾಡಿದ್ರು. ಏನಂತ ಹೇಳಿದ್ರೆ, ಪರೀಕ್ಷೆ ಬೇರೆ ಎಲ್ಲಾ ದಿವಸ ಬೆಳಿಗ್ಗೆ ಇರತ್ತೆ, ಇವು ಶುಕ್ರವಾರ ಮಾತ್ರ ಯಾಕೆ ಸಂಜೆ ಅಂತ ಜಸ್ಟ್ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಯಾವ ತರ ಇದು? ಹಾಗಾಗಿ ಈ ಕಾನೂನು ಇದೆ ಅಲ್ಲ, ಬರೀ ಹಿಂದೂಗಳ ತೇಜೋವಧೆ ಮಾಡ್ಲಿಕ್ಕೋಸ್ಕರ ಹಿಂದೂಗಳು ಯಾವುದೇ ರೀತಿಯ ಕಾರ್ಯಕ್ರಮ ಮಾಡಬಾರ್ದು ಅಷ್ಟೇ ಅಲ್ಲದೆ, ಈಗ ನಾವು ನೋಡಿದ್ದೇವೆ ಸೆಕ್ಯುಲರಿಸಮ್ ಹೆಸರಿನಲ್ಲಿ ರಘು ದೊಡ್ಡೇರಿ ಅವರೇ, ಕಲಾಪ ನಡೆಯೋ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಿಗೆ ಕೊಟ್ಟ ನೋಟಿಸ್ ವಿಚಾರವನ್ನು MLC ರವಿಕುಮಾರ್ ಅವರು ಪ್ರಸ್ತಾಪ ಮಾಡಿದಾಗ ಸರ್ಕಾರದ ಕಡೆಯಿಂದ ಬರೋ ಉತ್ತರ, ಕಣ್ತಪ್ಪಿನಿಂದ ಜಾರಿಯಾಗದ ಕಾನೂನನ್ನು ನೋಟಿಸ್ ಆಗಿ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ, ಇದು ಕಣ್ತಪ್ಪಿನಿಂದ. ಈ ಕಣ್ತಪ್ಪು ಕೇವಲ ಬಿಜೆಪಿ ಆಗಿ ಹಿಂದೂ ಮುಖಂಡರ ವಿಚಾರಕ್ಕೆ ಮಾತ್ರ ಯಾಕಾಗುತ್ತೆ ಅಂತ? ಅಲ್ಲ ಸ್ಮಿತಾ, ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಮತ್ತು ಬಿಜೆಪಿ ನಾಯಕರಿಗೆ ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಪ್ರಶ್ನೆ ಕೇಳ್ತೀನಿ. ಯಾರಾದರೂ ನಾನು ಹಿಂದೂಗಳ್ದು ಏನಾದ್ರು ಈ ಥರ ಕಂಪ್ಲೇಂಟ್ಸ್ ಇದ್ರು ತೋರಿಸಿ, ಯಾವುದಿದ್ದಾವೆ ಈ ರೀತಿಯಾದ ದ್ವೇಷ ಭಾಷೆಗಳು ನಡೆದಿರ್ತಕ್ಕಂಥದ್ದು? ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೊಡ್ತೇನೆ. ಒಂದು ನಿಮಿಷ ಪ್ಲೀಸ್, ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೇಳ್ತೇನೆ. ಒಂದು ನಿಮಿಷ ಪ್ಲೀಸ್. ಮಹಮ್ಮದ್ ಅಯಾಸ್ ಅನ್ನೋರು, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೋಡಿ, ನಾವು ಕಾನೂನನ್ನು ತಂದಿರ್ತಕ್ಕಂಥದ್ದು 7 ಕೋಟಿ ಕನ್ನಡಿಗರಿಗೆ ಅಪ್ಲೈ ಆಗ್ತದೆ ಹೊರತು ಯಾರೋ ಒಂದು ಇಂಡಿವಿಜುವಲ್ ವ್ಯಕ್ತಿಗೆ ಅಪ್ಲೈ ಆಗೋದಿಲ್ಲ. ಯಾರು ಕಾನೂನನ್ನು ಕೈ ಎತ್ಕೊಳ್ತಾರೆ, ಶಾಂತಿ ಭಂಗವನ್ನು ಮಾಡ್ತಾರೆ, ಅವರನ್ನು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತೇವೆ. ಪ್ಲೀಸ್ ವೈಟ್, ಆಮೇಲೆ ಮಾತಾಡಿ. ನೀವು ನಿಮ್ಮ ಸಮಯದಲ್ಲಿ ಮಾತಾಡಿಲ್ಲ. ಓಕೆ, ನಾವು ಯಾಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಮಹಮ್ಮದ್ ಅಯಾಜ್ ಅನ್ನೋರ್ನ, ಅಕ್ಬರ್ ಸೈಯದ್ ಅಲಿ ಅನ್ನೋರ್ನ, ಅಲ್ತಾಫ್ ಅನ್ನೋರ್ನ ಮಂಗಳೂರಲ್ಲಿ. ಅಂದರೆ ನಾವು ಏನಕ್ಕೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂತಂದರೆ, ನಾವು ಯಾವುದೇ ಧರ್ಮ, ಭಾಷೆ, ಜಾತಿ, ಜಿಲ್ಲಾ, ಪ್ರದೇಶವಾರು ನೋಡಿ ನಾವು ಆಕ್ಷನ್ ಕಾನೂನು ಮಾಡೋದಿಲ್ಲ. ಯಾರು ತಪ್ಪು ಮಾಡ್ತಾರೆ ಅವರ ನಿರ್ದಾಕ್ಷಿಣ್ಯವಾದ ಕ್ರಮ ತೆಗೆದುಕೊಳ್ತೇವೆ. ಅದಕ್ಕೆ ಎಕ್ಸಾಂಪಲ್ ಈ 3 ಇದನ್ನೇ. ನೀವು ಆವಾಗಲೂ ಮಾತಾಡ್ತಾರೆ, ಹೇಳ್ತಾ ಇರ್ತಾರೆ ಬಿಜೆಪಿ ಅವರು ಕೇವಲ ಒಂದು ಧರ್ಮದ ಒಂದು ಇದನ್ನು ಓಲೈಕೆ ಮಾಡ್ತಾರೆ ಅಂತೇಳಿ. ಆ ರೀತಿ ಅಲ್ಲ.